ಮಲ್ಪುನೆಟ್ಟಾಗಡೆ ಉಂಟವನೆಟ್ಟಾಗ ನಮ್ಮ ಊರ ಪಾತ್ರ ಇದೆ. ನಮ್ಮ ಹೆಂಚಿನ ಧಾರ್ಮಿಕ ಸಂಸ್ಕೃತಿ ಆಪ್ತಕ್ಕೆ ನಡಪಡುವುದು ನಮ್ಮದ ಮಾತ್ರ ಆಸೆ ಅಂದ್ರೆ ಏನೋ ಒಂದು ನಮ್ಮ ಉಂಟವರಲ್ಲಿ ಕೊಚ್ಚಿನ ಅಪಪ್ರಚಾರ ಇದ್ದಾರೆ. ಆ ಅಪಪ್ರಚಾರ ಮಲ್ತುಂಟಾಗಲ್ಲ. ಆ ಅಪಪ್ರಚಾರ ಮಲ್ತುನಟ್ಟು ಸೇರೊಂದಿನಲ್ಲೆಲ್ಲ ನಮ್ಮ ಬ್ರಹ್ಮವೈದ್ಯರಾದ ಎಟ್ಟಬಿಟ್ಟಿ ಕೊರಡೆ ಪವಿತ್ರವಾದಂತಹ ಬ್ರಹ್ಮ ಬೈದರ್ಕಳ ಗರಡಿ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ಬಹಳ ಸಂಭ್ರಮದಿಂದ ನಡೆಯುತ್ತಿದೆ. ಇಂಥ ಸಮಯದಲ್ಲಿ ಇವತ್ತು ದೇಶ ವಿದೇಶಗಳಿಂದ ಭಕ್ತರು ಇಲ್ಲಿಗೆ ಆಗಮಿಸುತ್ತಿದ್ದಾರೆ. ಇಂಥ ಸಮಯದಲ್ಲಿ ಬಹುಶಃ ಈ ಬಾರಿ ಮೊನ್ನೆ ದಿವಸ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಕೋಳಿ ಅಂಕಣ ನಡೀತಾ ಇತ್ತು. ಈ ಕೋಳಿ ಅಂಕಣ ನಡೆಯದ ಹಾಗೆ ಪೊಲೀಸ್ನವರ ಬಲಪ್ರಹಾರ ಮಾಡಿಸಿ ಪದ್ಮರಾಜ್ ಇದನ್ನು ನಿಲ್ಲಿಸಿದ್ದಾರೆ ಅನ್ನುವಂಥ ಒಂದು ಅಪಪ್ರಚಾರದ ಪೋಸ್ಟರ್ ಅನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದು ಬಿಟ್ಟಿದ್ದರು. ಈ ಕೋಳಿ ಅಂಕಣದ ಬಗ್ಗೆ ಇದನ್ನು ಮಾಡುವುದರನ್ನಾಗಲಿ ನಿಲ್ಲುವುದರಲ್ಲಾಗಲಿ ನನ್ನದು ಯಾವುದು ಕೂಡ ಪಾತ್ರ ಇರಲಿಲ್ಲ. ಈ ತರ ಅಪಚಾರ ಮಾಡಿ ತೇಜೋವಧೆ ಮಾಡಿರುವಂತಹ ಕೆಲಸವನ್ನು ಮಾಡಿದಂತಹ ಯಾರು ವ್ಯಕ್ತಿಗಳಿದ್ದಾರೆ ಅವರಿಗೆ ಒಳ್ಳೆಯ ಬುದ್ಧಿಯನ್ನು ಆ ಬ್ರಹ್ಮ ಬೈದ್ಯರು ಕರುಣಿಸಬೇಕಾಗಿ ವಿಶೇಷ ಪ್ರಾರ್ಥನೆಯನ್ನು ಈ ಕ್ಷೇತ್ರದಲ್ಲಿ ಇವತ್ತು ಸಲ್ಲಿಸ್ತೇನೆ ಅನ್ನುವಂತ ಮಾತನ್ನು ನಾನು ಹೇಳಿದ್ದೆ. ಆ ಪ್ರಕಾರ ಇವತ್ತು ಈ ಸನ್ನಿಧಿಗೆ ಬಂದು ಈ ಸಾನ್ನಿಧ್ಯದಲ್ಲಿ ಇವತ್ತು ನಮ್ಮ ಬ್ರಹ್ಮ ಬೈದಕಳ ಕ್ಷೇತ್ರದ ಅಧ್ಯಕ್ಷರಾದಂತಹ ಚಿತ್ತರಂಜನ್ ಗರೋಡಿ ಅವರಿದ್ರು. ಹಾಗೆಯೇ ಆಡಳಿತ ಸಮಿತಿಯ ಟ್ರಸ್ಟಿಗಳಾದಂತಹ ದೇವರಾಜ್ರವರು, ಚಂದ್ರನಾಥ್ರವರು, ಹಾಗೆ ಅರ್ಚಕ ವೃಂದದವರು, ನಮ್ಮ ಕುದ್ರೋಳಿ ಕ್ಷೇತ್ರದ ಅಧ್ಯಕ್ಷರಾದಂತಹ ಜಯರಾಜ್ ಎಚ್ ಸೋಮಸುಂದರಮ್ಮರವರು, ಹಾಗೆ ನಮ್ಮ ಬಂಟ್ವಾಳ ಬಿಲ್ಲವ ಸಂಘದ ಅಧ್ಯಕ್ಷರಾದಂತಹ ಭುವನೇಶ್ವರ್ ಪಚ್ಚಿನಡ್ಕ, ಇವರೆಲ್ಲರೂ ಇವರ ಸಮ್ಮುಖದಲ್ಲಿ ಇಂಥ ಕೆಲಸಗಳನ್ನು ನಾನು ಯಾವತ್ತೂ ಮಾಡಲೂ ಇಲ್ಲ, ಮುಂದೆ ಕೂಡ ಮಾಡುವುದಿಲ್ಲ. ಇಂಥ ಅಪಪ್ರಚಾರಗಳನ್ನು ಮಾಡುವಂತಹ ಯಾರು ವ್ಯಕ್ತಿಗಳಿದ್ದಾರೆ, ಇಂಥ ವಿಕೃತ ಮನಸ್ಸಿನವರಿಗೆ ಆ ಕೋಟಿ ಚೆನ್ನೈ ಬ್ರಹ್ಮ ಬೈದರ್ಗಳು ಒಳ್ಳೆಯ ಬುದ್ಧಿಯನ್ನು ಕರುಣಿಸಬೇಕು. ಹಾಗೆ ಅವರೊಟ್ಟಿಗೆ ಸೇರಿಕೊಂಡಿರುವಂತಹ ಜನಗಳಿಗೂ ಒಳ್ಳೆಯ ಬುದ್ಧಿಯನ್ನು ಕರುಣಿಸಲಿ ಅಂತ ವಿಶೇಷ ಪ್ರಾರ್ಥನೆಯನ್ನು ಇಲ್ಲಿ ಸಲ್ಲಿಸಿರುತ್ತೇನೆ.